ರೈಟ್ ನ್ಯೂಸ್ ನ ನೋಡಿ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಕೂಡ ಶುರುವಾಗ್ತಾ ಇದೆ. ಅನೇಕ ಜನರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿ ತಮಗೆ ಬೇಕಾದ ನ್ಯಾಯವನ್ನ ಪಡೆದುಕೊಳ್ತಾ ಇದ್ದಾರೆ. ಇದು ಅತಿ ದೊಡ್ಡದಂತ 2025ರಲ್ಲಿ ಆರಂಭ ಆಗಿರುವಂತಹ ದೊಡ್ಡ ರೆವಲ್ಯೂಷನ್. ಇದು ಸಾವಿರ ಲಕ್ಷ ಕೋಟಿನ ಸಂಪಾದನೆ ಮಾಡ್ತಾ ಇದೆ ಆ ಸಂಸ್ಥೆ. ಧರ್ಮಸ್ಥಳ ಸಂಘದಿಂದ ಇನ್ಶೂರೆನ್ಸ್ ಬಾಂಡ್ ಅಂತ ಏನ್ ಕೊಡ್ತಾ ಇದ್ದಾರೆ ಅವು ಕೂಡ ನಕಲಿ ಅನ್ನೋದು ಕೂಡ ಇವಾಗ ಕೇಳಿ ಬರ್ತಾ. ನ್ಯೂಸ್ ಚಾನೆಲ್ನ ಸಾಲ ತಗೊಂಡಿರೋರು ನೋಡಿ, ಹಾಗೆ ಸಾಲ ಕೊಟ್ಟಿರೋರು ಕೂಡ ಇದನ್ನು ನೋಡಲೇಬೇಕು. ಸಾಲ ಕೊಟ್ಟಿರೋರಿಗೆ ಇವಾಗ ಜನನೇ ಪೊರ್ಕೆ ಹಿಡ್ಕೊಂಡು ಹೊಡೆಯುವಂಥ ಪರಿಸ್ಥಿತಿಗೆ ಬರ್ತಾ ಇದೆ. ನಮ್ಮ ರೈಟ್ ನ್ಯೂಸ್ ಇಂದ ಎಂತೆಂಥ ರೆವಲ್ಯೂಷನ್ ಆಗ್ತಿದೆ ಅಂತ ಈ ಒಂದು ಆಡಿಯೋ ರೆಕಾರ್ಡ್ ನಮ್ಮ ಹತ್ರ ಮಾತಾಡಿದರೆ, ಸರ್ ನಿಮ್ಮ ರೈಟ್ ನ್ಯೂಸ್ ನೋಡಿ ನಾನು ಇವತ್ತು ನಮಗೆ ದುಡ್ಡು ಕಟ್ಟಿಸ್ಕೊಳ್ಳೋಕೆ ಬಂದಂಥವ್ರಿಗೆ ಪಾಠ ಕೂಡ ಕಲಿಸಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು. ಸರ್ ಅವ್ರು ಬಂದಿದ್ರು ಸರ್, ನೀವು ಫೋನ್ ರಿಸೀವ್ ಮಾಡಿಲ್ಲ ಸರ್ ನನಗೆ. ಓಕೆ, ಎಲ್ಲಿಂದ ಮಾತಾಡೋದು ತಾವು? ನಾವು ಸವದತ್ತಿಯಿಂದ ಮಾತಾಡೋದು ಸರ್. ಸವದತ್ತಿ ತಾಲೂಕು ಅರಟಗಲ್ ಅಂತ ಹೇಳಿ ಗ್ರಾಮ ಸರ್. ಓಕೆ, ಸೌದತ್ತಿ. ಹ್ಞೂ ಏನಕ್ಕೆ ಬಂದಿದ್ದಾರೆ ಈಗ ಅವರು? ಯಾರು ಧರ್ಮಸ್ಥಳ ಸಂಘದವರ? ಹೌದು ಸರ್. ಏನಕ್ಕೆ ಬಂದಿದ್ರು ಸರ್ ಅವರು ಲೋನ್ ಕಂಟಿನ್ಯೂ ಕಟ್ತಿದ್ದು ಸರ್. ಇದೇ ವಾರ ಬಿಟ್ಟಿದ್ದೀನಿ ನಾನು ರೀ. ಹಾಂ ನಾನು ಲೋನ್ ಕಟ್ಟಂಗಿಲ್ಲ, ಹಾಂ ಇನ್ಶೂರೆನ್ಸ್ ಮಾಡಬೇಡ ಅಂತ ಅಂದಿನಿ ಸರ್. ನಾನು ಕ್ಲೋಸ್ ಮಾಡ್ತೀನಿ ಅಮೌಂಟ್ ನಿಮ್ಮದು, ಇನ್ಶೂರೆನ್ಸ್ ಮಾಡಬೇಡ ಅಂದಿನಿ ಸರ್. ನಾನು ಓಕೆ 5,800 ಇನ್ಶೂರೆನ್ಸ್ ಮಾಡಿದ್ದಾರೆ ಸರ್, 4 ಮಂದಿದ. ಓಕೆ, ಈಗ ವಾರ ಕಟ್ತಾ ಇದ್ರ ಅದನ್ನ? ಹೌದೌದು ಸರ್, ವಾರ ಕಟ್ತಿದ್ದೆ ಸರ್. ವಾರ ಕಟ್ಟಿ ಏನ್ ಮಾಡ್ತಾ ಇದ್ರ? ಅದಕ್ಕೇನ್ ಬಾಂಡ್ ಕೊಟ್ಟಿದ್ದಾರೆ ಅವರು? ಇನ್ಶೂರೆನ್ಸ್ ಇದೆ ಸರ್. ಹ್ಮ್ ಇಲ್ಲ ಸರ್, ಬಾಂಡ್ ಕೇಳಿದ್ರೆ ಅವ್ರಿಗೆ ಬಾಂಡ್ ಕೊಡಕ್ಕೆ ಬರಂಗಿಲ್ಲ ಅಂತ ಹೇಳಿದಾರೆ ಸರ್. ಅದಕ್ಕೆ ನಾನು ನಿಮಗೆ ಫೋನ್ ಹಚ್ಚಿದ್ದೆ ಸರ್. ಹೌದಾ? ಬಾಂಡ್ ಕೊಡಕ್ ಬರಲ್ಲ ಅಂತಂದ್ಮೇಲೆ ನಿಮ್ ದುಡ್ಡು ಇಸ್ಕೊಂಡು ಹೋಗಿ ಏನ್ ಮಾಡ್ತಾವ್ರೆ? ಹಂಗಾರೆ ನಿಮ್ಗೆ ಒಂದು ಸಾಕ್ಷಿ ಬೇಕಲ್ವಾ? ಅದಕ್ಕೆ ನನಗೆ ಪ್ರೂಫ್ ಇದು ಕೊಡ್ರಿ ಅಂತ ಹೇಳಿದ್ದೀನಿ ಸರ್ ಅವ್ರಿಗೆ. ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ರಿ, ನನ್ನ ಅಮೌಂಟ್ನಾಗ ಕಟ್ ಆಗೋದು ನಾ ಕಟ್ತೀನಿ ಅದನ್ನ ಅಂತ ಅಂದ್ರಿ. ನಾ ಓಕೆ, ಹಂಗೆ ಕೊಡಕ್ಕೆ ಬರಂಗಿಲ್ಲ ಅಂತ ಸರ್. ಓಕೆ, ನಿಮ್ಗೆ ಇಷ್ಟೊಂದು ಧೈರ್ಯ ಎಲ್ಲಿ ಬಂತು? ಹೇಗ್ ಬಂತು? ನಿಮ್ಮ ಯೂಟ್ಯೂಬ್ ನೋಡಿ ಸಂಚಾರಿ ಚಾನಲ್ ಒಂದು ಐತಲ್ಲ ಸರ್, ಅವರು ಎಲ್ಲ ನೋಟಿಫಿಕೇಶನ್ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಂಚಾರಿ ಅವ್ರಿಗೆ ಮಾಡ್ಬೇಕಂದ್ರೆ ಅವ್ರ ನಂಬರ್ ಸಿಗ್ಲಿಲ್ಲ ಸರ್. ನನಗೆ ನಿಮ್ಗೆ ಸಿಕ್ತು ಸರ್. ನಮ್ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ರಾ? ಹಾಂ, ನೋಡ್ತಾ ಇದ್ದೀನಿ ಸರ್. ಅದಕ್ಕೆ ಕೇಳೋ ಧೈರ್ಯ ಬಂತು. ಹೌದೌದು ಸರ್. ಈಗ ನ್ಯಾಯ ಸಿಗ್ತಾ ನಿಮ್ಗೆ? ಈಗ ಆಯ್ತಾ? ಅವ್ರು ಎದ್ರಕೊಂಡು ಹೋದ್ರಾ? ಏನು ಅಂದಿಲ್ಲ ಸರ್, ಸುಮ್ಮ ಎದ್ದು ಹೋಗಿದ್ದಾರೆ ಸರ್ ಅವರು. ಅಂದ್ರೆ ಅವ್ರಿಗೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ನಾವು ಸತ್ಯವಾಗಿ ಸುದ್ದಿ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ವಾ? ನಾನು ಅದನ್ನೇ ಹೇಳಿದ್ದೀನಿ ಸರ್. ಅವರು ಸಂಚಾರಿ ಚಾನಲ್ ಅವರು ಎಲ್ಲರೂ ಇದನ್ನ ಮಾಡತ್ತಿದಾರು. ಇವರು ಎಲ್ಲ ನಿಮ್ಗೂ ಹೇಳಿದ್ದೀನಿ ಸರ್. ಅವರು ಬಾಂಡ್ಗೆ ಮತ್ತೆ ಅವ್ರು ಏನಂತಾರೆ ಸರ್, ನನಗೆ ಇದನ್ನು ಕೊಡಂತಿದ್ದಾರೆ ಸರ್. ಏನದು ಯಾವ ಬಾಂಡ್ ಕಳಿಸಿದಾರಲ್ಲ ಅಂತ ಬಾಂಡ್ ಇದ್ರು ಕಳಿಸ ನಮ್ಗೆ ಅಂತಾರೆ. ನೀವೇ ಈಗಾಗಲೇ ಸಂಚಾರಿ ಚಾನಲ್ ಯೂಟ್ಯೂಬ್ನವ್ರು ಕಳಿಸಿದಾರಲ್ಲ ಅಂತ ನಾ ಅಂದ್ರಿ ಅವ್ರಿಗೆ. ಅವ್ರ ಬಾಂಡ್ ಅಲ್ಲ ಅಂತ ಅವರು ವಿಡಿಯೋ ಮಾಡಿದ್ರಲ್ಲ ಸರ್. ಅದನ್ನ ನೋಡಿ ನಾ ಅನ್ನೇ ಸರ್, ಅವ್ನ ಸರಿ ಅವ್ನ ಕರೆಸ್ಕೊಂಡು ಕೇಸ್ ತಗೊಳ್ರಿ, ನಾವು ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಆದ್ರೆ ಇವ್ರು ನಮಗೆ. ಆಮೇಲೆ ನೀವ್ ಹೇಳಿದ್ರ ನಾವು ಸ್ಟೇಷನ್ ಕೊಡ್ತೀವಿ ಅಂತ? ಹಾಂ, ನಾವು ಕೊಡ್ರಿ ನನಗೆ. ನಾನು ಸ್ಟೇಟ್ಮೆಂಟ್ ಬ್ಯಾಂಕ್ನಾಗ ಎಷ್ಟು ಕಟ್ಟಿದ್ದೈತಿ ವಾರ ಸ್ಲಿಪ್ ಕೊಟ್ಟಿದ್ದಾರೆ ಸರ್ ಅವ್ರು. ಒಂದು ಆ ಸ್ಲಿಪ್ನ ಪ್ರಕಾರ ಬಡ್ಡಿ ಕಟ್ಟೋದು ಅಂತ ಹೇಳ್ತಾರೆ ಸರ್ ಅವ್ರು. ಓಕೆ, ಆಯ್ತು. ನಾ ಏನೇನಿ ಹಂಗಾರೆ ವಾರದ ಬಡ್ಡಿ ಅನ್ಸರ್ ಅಂತ ನಾನೇ ಏಕಂತ ಲೋನ್ ತಗೊಳಕ್ ಗುರ್ತಾಗಲಿಲ್ಲ ನಿಮ್ಗಂತ ಕೇಳಿರವ್ ಸರ್. ಲೋನ್ ತಗೊಳಕ್ ನಮ್ಗೆ ಗುರ್ತಾಗ್ಲಿಕ್ಕೆ ನಾವು ಬ್ಯಾಡ, ನಮ್ದು ಏನೈತ್ರಿ ಉಳಿತಾಯ ಅಮೌಂಟ್ ಕೊಡ್ ಅಂತ ಹೇಳಿ 1 ವರ್ಷ ಸಂಘ ಬಿಟ್ಟಿನಿ ಸರ್. ನಾ 1 ವರ್ಷ ಬಿಟ್ಟರು ಸರ್ ಅವ್ರು ನನ್ನ ಉಳಿತಾಯ ಕೊಡಲಿಲ್ಲ ಸರ್. ನಾನು ಉಳಿತಾಯ 10-12 ಸಾವಿರ ರೂಪಾಯಿ ಇದ್ದು ಸರ್. 5 ಮಂದಿ ನಮ್ಮ ಹೆಣ್ಮಕ್ಳು ಎಲ್ಲಾರು. ಇನ್ನು 10-12 ಸಾವಿರ ರೂಪಾಯಿ ಇವ್ರು ವೇಸ್ಟ್ ಮಾಡಿ ನಾನು ತಿಂತಾರೋ. ನಾ ಇವ್ರನ್ನ ತಕೊಂಡಿದ್ದೀನಿ, ಇವ್ರಿಗೆ ಒಂದು ಪಾಠ ಕಲಿಸ್ಬೇಕಂತ ಹೇಳಿ ನಾ ವಿಚಾರ ಮಾಡಿ ತಕೊಂಡಿನಿ ಸರ್. ಫಸ್ಟ್ 1 ವರ್ಷದಿಂದ ಸರ್, 1.5 ವರ್ಷದಿಂದ ಇವ್ರಿಗೆ ಪಾಠ ಕಲಿಸ್ಬೇಕು ಅಂತಾನೆ ಪಾಠ ಕಲಿಸ್ಬೇಕಂತ ತೆಗ್ದೀನಿ ಸರ್. ನಾ ಫಸ್ಟ್ ಅದಕ್ಕೂ ಮುಂಚೆ ತುಂಬಾ ಮೋಸ ಹೋಗಿದ್ರಿ ನೀವು? ಹಾಂ, ಮೋಸ ಹೋಗಿದ್ದೀನಿ ಸರ್. ಇವ್ರು ನನ್ನ ಮೋಸ ಮಾಡಿದಾರೆ ಅಂತೇಳಿ ನಾ ಇವ್ರು ಪಾಠ ಕಲಿಸ್ಬೇಕು ಅಂದ್ರೆ 1 ವರ್ಷ ಆದ್ರು ಸರ್ ನಾನು ಉಳಿತಾಯ ಕೊಡ್ಲಿಲ್ಲ ಸರ್ ಅವ್ರು. ಓಕೆ ಓಕೆ. ನನ್ನ ಉಳಿತಾಯ ಇವ್ರು ನನ್ನ ಉಳಿತಾಯ ಅಷ್ಟು 10-12 ಸಾವಿರ ರೂಪಾಯಿನೂ ಅಷ್ಟು ನಂದು ತಿಂದ ಬಿಡ್ತಾರೆ ಇವರು. ಇವ್ರಿಗೆ ಒಂದಿಲ್ಲ ಒಂದು ದಿವ್ಸ ಪಾಠ ಕಲಿಸ್ಬೇಕಂತ ಹೇಳಿ ನಾನು ಲೋನ್ ತಗೊಂಡು ಸರ್ 4 ಲಕ್ಷ ಸರ್. ನನಗೆ ಅವಶ್ಯ ಇದ್ದಿರ್ಕಿಲ್ಲ ಸರ್, ಆದ್ರೂ ಇವ್ರು ಪಾಠ ಕಲಿಸ್ಬೇಕು ಅನ್ನೋ ಉದ್ದೇಶ ನಮ್ದು ಸರ್. ಓಕೆ, ಅಂದ್ರೆ ನಾನು 10,000 ಲೋನ್ ಇವ್ರು ಕೊಡೋದಿಲ್ಲ ನಾವು ಅಂತಾರ ಅಂದ್ರೆ ಏನ್ ಮಾಡಿದ್ರು ಅವ್ರು 1 ವರ್ಷ ಕೊಡವಲ್ರ ಅಂತಂದ್ರೆ ಇನ್ನು ಯಾವಾಗ ಕೊಡ್ತಾರೆ ಇವ್ರು ಸರ್? ನನಗೆ ಇವ್ರು ಕೊಡುವಂತ ಸನ್ನಿವೇಶನ ಬರ್ಲಿಲ್ಲ ಸರ್. ಲೋನ್ ಬೇಕಾದ್ರೆ ತಗೋರಿ, ಉಳಿತಾಯ ಕೊಡಂಗಿಲ್ಲ ಅಂತಂದ್ರ ಲೋನ್ ಬೇಕಾದ್ರೆ ನೀವು 4 ಲಕ್ಷ ಬಿಟ್ಟು 5 ಲಕ್ಷ ತಗೋರಿ ಲೋನ್ ಕೊಡ್ತೀವಿ ಅಂತಾರ್ರಿ. ಅಂದ್ರೆ ಉಳಿತಾಯ ಕೊಡಂಗಿಲ್ಲ ಅಂತಂದ್ರೆ ಅದರಂತೆ 1 ವರ್ಷ ಬಿಟ್ಟಿನಿ ಸರ್. 1 ವರ್ಷ ಬಿಟ್ಟ ನಂತರನು ಅವರು ಮತ್ತು ತಮ್ಮದ ಕೊಡುವಂಗೆ ಕಾಣಲಿಲ್ಲ ರೀ ಅವ್ರ.
ಒಂದ್ ದಿವಸ ನನಗ ಅವರು ಸಾಹೇಬ್ಗಳು ಇದ್ದವ್ರು ಅವ್ರನ್ನ ಕೇಳಿದ್ರೆ ಬಂದಿದ್ರು ಊರಾಗ. ಮತ್ತೆ ನಮ್ಗೆ ಉಳಿತಾಯ ಕೊಡ್ರಿ ಅಂತ ಇಲ್ಲ ನೀವು ಲೋನ್ ಮಾಡ್ಬೇಕಾದ್ರೆ ಲೋನ್ ಕೊಡ್ತೀವಿ, ಉಳಿತಾಯ ಬೇಡ ಅವನ್ಯಾಗ ತಕೋತೀವಿ, ಏನ್ ಮಾಡಿ ತಕೊಂಡ ಹಂಗಾತಿ ಹಿಂಗಾತಿ ಕತಿ ಹೇಳ್ರಿ ಅವ್ರು ನನಗೆ. ಅವ್ರ ಕತಿ ಹೇಳ ನಾನು ಅವ್ರ ಕತಿಗೆ ವಿಚಾರ ಮಾಡೀನಿ, ಇವರು ಹಂಗಾರ ನನ್ ರೊಕ್ಕ ಕೊಡಂಗಿಲ್ಲ, ಇವ್ರಿಗೆ ಒಂದ್ ದಿವ್ಸ ನಾನ ಪಾಠ ಕಲಿಸ್ಬೇಕು, ಇದಕ್ಕ ರನ್ಸೈತೇಶನ್ ನಾನು ತಕೊಂಡ ಮುಂದ್ ಏನ್ ಆಕೈತಿ ನೋಡುನು, ನಾನು ಅಮೌಂಟ್ ತಕೊಂಡ್ ಉಳಿದು ಅವ್ರ ಕೈಸಿಂದ ಕ್ಲೋಸ್ ಮಾಡಾಕಾರ ಬರ್ತೈತಿ, ಕಟ್ಕೊಂತ ಹೋದ್ರ ಈ ಲೆಕ್ಕದ ಕತೀನಿ ಸರ್ ನಾ. ಅವ್ರು ಆಮ್ಯಾಗ ಹಂಗಟ್ ಹಿಂಗಟ್ ಬಂದ್ ಕಿಸಿಂದ ಈಗ ಬಂದ ಅವ್ರು ಏನಂತಾರ ಸರ್ ಇನ್ಶೂರೆನ್ಸ್ ಮಾಡ್ಕೋತೀನಿ ಅಂತ ಅಂದ್ರಿ ಅವ್ರ. ನಾನು ಜನವರಿ ಫೆಬ್ರವರಿ ಅಂದ್ರ ನಾನು ರೊಕ್ಕ ಬರ್ತಾವು, ಜನವರಿಯಾಗ ಬರ್ತಾವ ರೊಕ್ಕ ಕಟ್ ಕಿಸಿಂದ ಕ್ಲೋಸ್ ಮಾಡಿ ಕೊಡ್ತೀನಿ ನಿಮ್ದು ಸಂಘ, ಇನ್ಶೂರೆನ್ಸ್ ಕಟ್ಟಿ ನನಗ ಭಾರ ಮಾಡಬೇಡ್ರಿ ಬ್ಯಾಡ್ರಿ ಅಂತ ಹೇಳ್ತಾರ. ಅವ್ರ ಏನಂದ್ರು ಇಲ್ಲ ಹ್ಞೂ ಅಂತ ಸುಮ್ಮ ಹೋದ್ರೆ ಅವ್ರು SP ಅವ್ರು ಬರ್ತಾರಲ್ಲ ಸರ್ ಇಲ್ಲಿ ಊರ ಕಲೆಕ್ಷನ್ಕ, ಅವ್ರು ಹೋದ್ರ ಸರ್. ಹೋದ್ದಿಂದ ಆಮ್ಯಾಗ ಹಿಕ್ಕಟ ಇವ್ರು ಈಗ ಇನ್ಶೂರೆನ್ಸ್ ಮಾಡಿ ಇನ್ಶೂರೆನ್ಸ್ ಅಂತ ಕಟ್ಟ ಹಾಕತೈತಿ ನಿಮ್ಗೆ ಕ್ಯಾಶ್ ಅಂತಂದ್ರೆ ಅವಾಗ ನಾ ಇನ್ಶೂರೆನ್ಸ್ ಮಾಡಬೇಡ ಅಂದ್ರೆ ಯಾಕೆ ಮಾಡಿದ್ರಿ, ನಾ ಲೋನ್ ಕಟ್ಟಂಗಿಲ್ಲ. ಆಮೇಲೆ ಅದ್ರ ಒಳಗಾಗಿ ನಿಮ್ ಯೂಟ್ಯೂಬ್ ಎಲ್ಲಾ ನೋಡಿದ್ವಿ ಸರ್ ನಾ. ಇವ್ರು ಫೇಕ್ ಅದಾವ ನನಗೂ ಗುರ್ತಾತ್ರಿ. ಆಮ್ಯಾಗ ಇವ್ರು ಕಟ್ಟಿದ್ದೆ ಏನ್ ಮಾಡ್ತಾರ ನಾನು ನೋಡೋನು ಈಗ ಹೇಳಿ ಹೋದ್ರಿ ಸರ್ ಅವ್ರ ನಿಮ್ ಶಿವ್ಲ್ ಡೌನ್ ಆಕೈತಿ ಅಂತ ಹೇಳಿರಿ ಸರ್. ನಾನು ಶಿವ್ಲ್ ಡೌನ್ ಆಕೈತಿ ಅಂತಂದ್ರೆ ನಾನು ವಿಚಾರ ಮಾಡಿ ಇನ್ನೂ 4 ದಿವಸ ಇನ್ನೂ ಒಂದು 4-5 ದಿವಸ ಬಿಟ್ಟು ನಾ ವಿಚಾರ ಮಾಡಿ ನಿಮಗೆ ಕಟ್ಟುದು ಬಿಡುದು ಹೇಳ್ತೀನಿ ಅಂತ ಹೇಳ್ತಿದ್ದೀನಿ ಸರ್. ನಾ ವಿಚಾರ ಮಾಡೋ ಮಟ್ಟ ಹೇಳಂಗಿಲ್ಲ ನಿಮ್ಗೆ, ನಾ ವಿಚಾರ ಮಾಡಿ ಹೇಳ್ತೀನಿ ಅಂತ ಕಳಿಸಿದ್ದೀನಿ ಸರ್ ಅವ್ರನಿಗೆ. ಸಿಬಿಲ್ ಸ್ಕೋರ್ ಏನು ಕಡಿಮೆ ಆಗಲ್ಲ, ಯಾಕೆಂದ್ರೆ ಅವರು ಬ್ಯಾಂಕ್ ಇಂದ ಕೊಟ್ಟಿಲ್ಲ. ಹಾಂ ಸರ್, ಕೈ ಸಾಲ ತರ ಇವರು ಸಂಘ ಕಟ್ಕೊಂಡು ಕೊಟ್ಟಿರೋದು. ಆ ಸಂಘಕ್ಕೆ ಯಾವುದೇ ರೀತಿಯಾದ ಅಥೆಂಟಿಕೇಟ್ ಇಲ್ಲ. ಹ್ಞೂ ಸರ್. ವಾರಕ್ಕೆ ದುಡ್ಡು ಕಟ್ಟೋದಕ್ಕೆ ಅಂದ್ರೆ ಇನ್ಸ್ಟಾಲ್ಮೆಂಟ್ ತರ ಕಟ್ಟೋದಕ್ಕೆ ಯಾವ ಕಾನೂನು ನಮ್ಮ ಭಾರತದಲ್ಲಿ ಇಲ್ಲ, ನಮ್ಮ ಇಂಡಿಯಾದಲ್ಲಿ ಇಲ್ಲ. ಹೌದು ಸರ್. ಹಾಗೆ ನಿಮ್ಗೆ ಏನು ಇನ್ಶೂರೆನ್ಸ್ ಕಟ್ಟಿಸ್ಕೊಳ್ತಿದ್ದಾರೆ ಅದಕ್ಕೆ ಅವರು ಬಾಂಡ್ ಏನ ಕಟ್ಟಿಸ್ಕೊಳ್ತಾರೆ, ಆ ಬಾಂಡ್ ನಿಮ್ಗೆ ಕೊಡಬೇಕು, ಯಾವ ಇನ್ಶೂರೆನ್ಸ್ ಕಂಪನಿದು ಅಂತ ನಿಮ್ ಕೈ ಕೊಡ್ಬೇಕು ಅವರು. ವಿತ್ ನಂಬರ್ ಸಮೇತ ಬರುತ್ತೆ ಅದು. ಸಾಲದ ಬಾಂಡ್ ಅಂತ ಸರ್ ಅವರು. ಸಾಲದ ಬಾಂಡ್ ಆತರ ಇಲ್ಲ, ಅದು ಅವ್ರಿಗೆ ಏನ್ ಬೇಕಾದ್ರೂ ಅನ್ಕೋಬಹುದು. ಇವಾಗ ನೀವು ಕಟ್ಟಿರೋದಕ್ಕೆ ಎಷ್ಟು ಲಕ್ಷ ನೀವು ಕಟ್ಟಿದ್ರಿ ಅನ್ನೋದು ಲೆಕ್ಕ ಇಲ್ಲ. ಅದು ನಿಮ್ಮ ಹತ್ರ ಲೆಕ್ಕ ಇದ್ರು ಕೂಡ ಅವ್ರ ಹತ್ರ ಲೆಕ್ಕ ಇದ್ರು ಅವ್ರು ನಿಮ್ಗೆ ಆ ಲೆಕ್ಕ ಕೊಡಲ್ಲ, ಇನ್ನೂ ಕಟ್ಟಬೇಕು ಅಂತ ಹೇಳ್ತಾರೆ. ಹ್ಞೂ ಸರ್. ಅವ್ರು ಏನೋ ಕಂಟಿನ್ಯೂ ಒಂದು ಇದನ್ನ ಮಾಡಿದಾರೆ ಸರ್, ಅವ್ರು ಸ್ಲಿಪ್ ಕಳಿಸಿದಾರೆ ಸರ್. ಆ ಸ್ಲಿಪ್ಪಿನ ಪ್ರಕಾರ ಒಂದು ವಾರ ಇಷ್ಟು ಕಟ್ಟಬೇಕು, ಒಂದು ವಾರಕ್ಕೆ ಇಷ್ಟು ಕಡಿಮೆ ಕಟ್ಟಿ ನಿಮಗೆ ಮೊದಲ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ನಾವು ಅಂತ ಅವ್ರು ಹೇಳ್ತಾರೆ ನನಗೆ. ದುಡ್ಡು ಕೊಡ್ಬೇಕಾದ್ರೆ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರು? ಹಾಂ ಕೊಟ್ಟಿದ್ದಾರೆ ಸರ್. ಎಷ್ಟು % ಬಡ್ಡಿ ಅಂತ ಹೇಳಿದ್ದಾರೆ? 7% ಅಂದಿದ್ದಾರೆ ಸರ್ ಒಂದು ವರ್ಷಕ್ಕೆ. ನಿಮ್ ಪ್ರಕಾರ ಎಷ್ಟಾಯ್ತು, ನೀವು ದಿನ ಕಟ್ಟಿ ಎಷ್ಟಾಯ್ತು? ನಾವು ಇವರು ವಾರದ ಸ್ಟೇಟ್ಮೆಂಟ್ ಇನ್ನು ಕೊಟ್ಟಾರ ಸರ್ ಈಗ ಬಡ್ಡಿ. ವಾರದ ಬಡ್ಡಿ ಇವ್ರಿಗೆ? ವಾರದ ಬಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ವಾರದ ಬಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಕೇಳಿ ಈ ವಾರದ ಬಡ್ಡಿ ಅವ್ರ ಕೇಳಿ ಫಸ್ಟ್ ನಿಮ್ದು ವಾರದ ಬಡ್ಡಿ ತಿಂಗಳ ಬಡ್ಡಿ ಅಂತ ಕೇಳಿ ಸರ್ ನಾ. ನಮ್ ತಿಂಗಳದ್ದು ಅಂದ್ರೆ ತಿಂಗಳದಾರ ವಾರ ಯಾಕೆ ಕಟ್ಬೇಕ್ರಿ ನಾ ಅಂತ ಕೇಳಿನ್ರಿ. ಓ ಹೌದಾ? ವಾರ ಯಾಕೆ ಕಟ್ಬೇಕ್ರಿ ಅಂದ್ರೆ ಇಲ್ಲ ನಿಮಗೆ ಮೊದಲ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ನಾವು ವಾರದ ಬಡ್ಡಿ ಅಂತ, ವಾರದ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ನಿಮ್ಗೆ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟ್ ತೋರಿಸಿದ್ರು ಸರ್. ಕೊಟ್ಟಿದ್ರಾ ನಿಮ್ಗೆ ವಾರದ ಬಡ್ಡಿ ಅಂತ? ಹೌದೌದು, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೊದಲೇ ದುಡ್ಡು ತಗೊಳಕ್ ಮುಂಚೆ ಆಗ ಕೊಟ್ಟಿದ್ದಾರೆ ಸರ್. ಓಕೆ. ಅವಾಗ ಗೊತ್ತಾಗ್ಲಿಲ್ಲ ವಾರದ ಬಡ್ಡಿ ಅಂತ ಹೆಂಗ್ ತಗೋತಾರೆ ಇವರು, ನಾನು ಎಲ್ಲಿ ಸಂಪಾದನೆ ಮಾಡ್ಕೊಡ್ಲಿ ಅಂತ ಅವಾಗ ಗೊತ್ತಾಗ್ಲಿಲ್ವಾ ನಿಮ್ಗೆ? ಇವ್ರು ಸರ್ ನಂದು ವಿಚಾರ ಹಂಗಿದ್ರಿಕಲ್ಲ, ನನ್ನ ರೊಕ್ಕ ಮುಳುಗಿಸ್ತಾರ ಅನ್ನೋ ವಿಚಾರ ನನ್ನಲ್ಲಿ ಇತ್ತಲ್ಲ ಸರ್. ಓಕೆ. ನಿಮ್ ಮೊದ್ಲೇ ಮೋಸ ಮಾಡಿದ್ರಲ್ಲ ಇವರು, ಅದು ಸೇಡ್ ತೀರ್ಸ್ಕೊಳಕ್ ತಗೊಂಡ್ರಿ ನೀವು? ಹೌದು, ಸೇಡ್ ಇವ್ರು ನಾವು ತೋರಿಸ್ಕೋಬೇಕು ಒಂದಿಲ್ಲ ಒಂದ್ ದಿವ್ಸ ಯಾರು ಇದ್ರ ಬಗ್ಗೆ ದನಿ ಎತ್ತಿರಂದ್ರೆ ನಾನು ಅವ್ರ ಕೂಡ ಬೆನ್ನ ಹತ್ತಬೇಕು ಅನ್ನೋ ಉದ್ದೇಶ ಆಯ್ತು ತಗೊಂಡ್ ಸರ್. ಈಗ ಬೆನ್ನ ಎತ್ತಿದ್ದೀರಾ? ಹ್ಞೂ ಸರ್. ನೀವು ಒಳ್ಳೆ ಕೆಲಸ ಮಾಡಿದಿರಾ ಇವ್ರೆ, ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆಂದ್ರೆ ನೀವು ದುಡ್ಡು ತಗೊಂಡಿರೋದಕ್ಕೆ ಕಟ್ಬೇಡಿ ಮೋಸ ಮಾಡಿ ಅಂತ ನಾವು ಹೇಳ್ತಿಲ್ಲ, ಆದ್ರೆ ಅದಕ್ಕೆ ಲೆಕ್ಕ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಆ ಲೆಕ್ಕನ ನೀವು ಇಸ್ಕೊಳ್ಳಿ. ನಾನು ಬ್ಯಾಂಕಿನ ಸ್ಟೇಟ್ಮೆಂಟ್ ಕೊಡ್ರಿ ಅಷ್ಟು ನಾ ಎರಡು ಕಟ್ಟಿದ್ದೀನಿ ಅಂತ ನಾ ಅಂತೇನೆ ಸರ್. ಅವ್ರಿಗೆ ಕೊಡಾಕ್ತಾ ಇರಲ್ಲ, ಬರಂಗಿಲ್ಲ ಅಂತ ಹೇಳ್ತಾರೆ. ಅವ್ರ ಇದನ್ನು ಅವ್ರ ಸಂಗಿನ ಒಂದು ಪಿನ್ ಕೊಡ್ತಾರೆ ಸರ್, ಅವ್ರ ಸ್ಲಿಪ್ ಸ್ಟೇಟ್ಮೆಂಟ್ ಸ್ಲಿಪ್. ನಾನು ಈಗ ಇದು ಮಾಡಿದಾರೆ ಸರ್, ಅವ್ರು ಯಾವ್ದು ಅಕೌಂಟ್ ಮಾಡಿದಾರೆ ನಮ್ದು. ಇದು ಯಾವ್ದೋ ಕೊಟ್ಟ ಸರ್, ಕಳಿಸಿ ನನಗೆ ಅದು. CC ಅಕೌಂಟ್ ಸರ್. CC ಅಕೌಂಟು? CC ಅಕೌಂಟ್ ಮಾಡಿದಾರ. ಅದ್ರ ಬುಕ್ ಪಾಸ್ಬುಕ್ ಕೊಡ್ರಿ. ಪಾಸ್ಬುಕ್ ಕೊಡಿ. ನಿಮ್ಮ ಹೆಸರಲ್ಲಿ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಆಗಿರ್ಬೇಕು. ನಿಮ್ಗೊಂದು ಪಾಸ್ವರ್ಡ್ ಅಂತ ಪಾಸ್ಬುಕ್ ಬರುತ್ತೆ, ಪ್ಯಾನ್ ಕಾರ್ಡ್ ಕೂಡ ಬರಬೇಕು. ಸ್ವಂತ ನಮ್ಗೆ ಒಬ್ಬರಿಗೆ ಅಂತ ಬ್ಯಾಂಕ್ ಪಾಸ್ಬುಕ್ ಮಾಡಿಲ್ಲ ಅಂತ ಸರ್ ಅವ್ರು.
ಮತ್ತೆ ಇಷ್ಟು ಜನರು ಕಟ್ಟಿಸ್ಕೊತಾರೆ. ನೀವು ಯಾರಿಗಾರು ಮಾಡಿ ನನಗೆ ಕೊಡಿ, ನಾನು ಬ್ಯಾಂಕ್ ಕಟ್ತಾ ಇದ್ದೀನಿ, ನನಗೆ ಕೊಡಿ, ನಾನು ಬ್ಯಾಂಕಿಗೆ ಡೈರೆಕ್ಟಾಗಿ ಕಟ್ತೀನಿ. ಹಂಗ ಅಂದಿನಿ ಸರ್ ಅವ್ರಿಗೆ, ನಾನು ಎಲ್ಲಿಂದ ಬಂದೈತಿ ಅಲ್ಲಿಗೆ ಅಮೌಂಟ್ ಹಾಕ್ತೀನಿ, ನಾಳೆ ನೀವು ಹೋದ್ ಕೇಸಿಂದ ತಗೊಂಡಿಲ್ಲ ಅಂದ್ರೆ ನಾ ಏನು ಮಾಡಕ್ ಬರಂಗಿಲ್ಲ. ನನ್ನ ಅಕೌಂಟಿಗೆ ಹಾಕೋದು ಅದಾವ ನನ್ನ ಕ್ಯಾಶ್, ಅಲ್ಲಿಂದ RTGS ಮಾಡ್ತೀನಿ ನಾ ಯಾವ ಅಕೌಂಟಿಗೆ. ವೆರಿ ಗುಡ್, ವೆರಿ ಗುಡ್. ಯಾವ ಅಕೌಂಟಿಂದ ನಿಮ್ಗೆ ದುಡ್ಡು ಬಂತು ಅದೇ ಅಕೌಂಟ್ಗೆ ನೀವು RTGS ಮಾಡ್ತೀನಿ, ಇಲ್ಲ ದುಡ್ಡು ಕಟ್ತೀನಿ ಅಂತ ನೀವು ಹೇಳಿದ್ರಿ. ಹೌದು, ಅದ್ರ ಸ್ಟೇಟ್ಮೆಂಟ್ ಕೊಡ್ರಿ, ನಾ ಅದು ಎಷ್ಟು ಉಳ್ದೈತಿ ಇನ್ನು ಉಳ್ದನ್ನ ಅದ ಅಕೌಂಟಿಗೆ RTGS ಮಾಡ್ತಾನೆ ಅಂತ ಈಗ ಒಂದು ವಾರ ಹಿಂದೆ ಹೇಳಿದ್ದೀನಿ ಸರ್ ಅವ್ರನ್ನ. ಹಂಗ ಬರಂಗಿಲ್ಲ ಅಂತಾರ ಸರ್ ಅವ್ರ, ಕ್ಯಾಶೇ ಕೊಡ್ಬೇಕಂತ. ಇದು ಮೋಸ, ನನಗೆ ಕೊಡಕ್ ಆಗಂಗಿಲ್ರಿ ಅಂತ ಹೇಳಿ. ಇದು ಮೋಸ. ಆಯ್ತು, ನೀವು ಹಿಂಗೆ ಇರಿ. ಅವ್ರು ಮತ್ತೆ ಇನ್ನೊಂದ್ಸಲ ಬಂದ್ರೆ ಕೇಳಕ್ ಬಂದ್ರೆ ನೀವು ಮತ್ತೆ ಇದೇ ಪ್ರಶ್ನೆಗಳನ್ನ ಕೇಳಿ. ನಾನು ಅಕೌಂಟ್ಗೆ ದುಡ್ಡು ಹಾಕೋದು, ಇಲ್ಲಾಂದ್ರೆ ನನ್ನ ಬ್ಯಾಂಕ್ ಪಾಸ್ಬುಕ್ ಕೊಡು, ನಾನು ಇನ್ಶೂರೆನ್ಸ್ ಕಟ್ಟಿದ್ನಲ್ಲ ಆ ಬಾಂಡ್ ನನಗೆ ಕೊಡು, ನಿಮ್ ದುಡ್ಡು ನೀವು ವಾಪಸ್ ಇಸ್ಕೊಂಡು ಹೋಗಿ, ನಾನಂತೂ ಮೋಸ ಮಾಡಲ್ಲ, ಹಿಂಗೆ ಹೇಳಿ. ಸರ್ ನನಗೇನು ಪ್ರಾಬ್ಲಮ್ ಆಗಂಗಿಲ್ಲ ಸರ್, ಸಿವಿಲ್ ಏನು ಸಿವಿಲ್ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಹೌದು ಸರ್. ಇವ್ರೆ ಸಿವಿಲ್ ಕಮ್ಮಿ ಆಗೋದಕ್ಕೆ ಇವ್ರು ಬ್ಯಾಂಕ್ ಇಂದ ಲೋನ್ ಕೊಟ್ಟಿಲ್ವಲ್ಲ, ಇವ್ರ ಕೈಯಿಂದ ಕೊಟ್ಟಿರೋದು, ಇವರು ಸಂಘದವ್ರಿಗೂ ಅದಕ್ಕೆ ಏನ್ ಸಂಬಂಧ ಸರ್? ಈಗ ಏನಂತಿದಾರ ಅವ್ರು ಸರ್, ನೀವ್ ಎಷ್ಟು ದಿವ್ಸ ಬಿಟ್ರು ನಿಮಗ ಬಡ್ಡಿ ಹೆಚ್ಚಾಗ್ತದೆ ಅಂತ ಹೇಳ್ತಾರ ಅವ್ರು. ಇಲ್ಲ, ಬಡ್ಡಿ ಹೆಂಗೆ ಹೆಚ್ಚಾಗುತ್ತೆ? ಬಡ್ಡಿ ಹೆಚ್ಚಾಗಿ ತಗೊಂಡ್ಬಿಟ್ಟಿದಾರಲ್ಲ ಅವರು. ಅಲ್ಲ ಸರ್, ಇನ್ ಮೇಲೆ ಮತ್ತೆ ಬಡ್ಡಿ ನಂಗೆ ಲೆಕ್ಕ ಕೊಡಿ, ಅನ್ನು ನನ್ಗೆ ಇಷ್ಟು % ಬಡ್ಡಿ ಕೊಡ್ತಾ ಇದ್ದೀನಿ ಅಂತ ಲೆಕ್ಕ ಕೊಡುವಂತ ಒಂದು ಸ್ಲಿಪ್ ಅಲ್ಲಿ ಕೊಡ್ಬೇಕು ಅವರು. ಅಂದ್ರೆ ಅವ್ರದ್ದು ಅಥೆಂಟಿಕೇಟ್ ಆಗಿ ಕೊಡಬೇಕು. ಈಗ ಬ್ಯಾಂಕ್ ಹೋದ ಒಂದು ಅಥೆಂಟಿಕೇಟ್ ಕೊಡ್ತಾರಲ್ವಾ, ಆ ತರ ತಿಂಗಳಿಗೆ ನಾವು ಇಷ್ಟು ಬಡ್ಡಿ ತಗೋತಾ ಇದೀವಿ, ಇಷ್ಟು ಬಡ್ಡಿ ಇದೆ, ಇಷ್ಟು ಕಂತಿದೆ ಅಂತ ನಂಗೆ ಮೊದಲೇ ಅವ್ರು ಕೊಡೋದಕ್ಕೆ ಹೇಳಿ. ಸರ್ ನಾನು ನಿಮ್ಗೆ ವಾಟ್ಸ್ಆಪ್ ಮಾಡ್ಬೋದು ಸರ್? ಮಾಡಿ ಮಾಡಿ, ತಗೊಳ್ಳಿ ನಂಬರ್ ತಗೊಳ್ಳಿ ನಂದು. ಹೇಳಿ ಸರ್, ಹೇಳಿ ಸರ್. 920 ಹ್ಞೂ ಸರ್. 688 688 9100 9100 00 ಸರ್. ಇದಕ್ಕೆ ಮಾಡಿ. ನಾನು ಸಾಧ್ಯ ಆದ್ರೆ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಸರಿ ಸರ್. ಓಕೆ, ಪರವಾಗಿಲ್ಲ. ಇದೇ ಧೈರ್ಯ ಹಿಂಗೆ ಇರ್ಲಿ. ನೀವು ಕಟ್ಟೋ ದುಡ್ಡಿಗೆ ಅವ್ರು ಮೋಸ ಮಾಡಬೇಡಿ. ಆದ್ರೆ ಅವ್ರು ನಿಮಗ್ ಮೋಸ ಮಾಡ್ತಾ ಇದ್ರೆ ನೀವು ಅದನ್ನ ಕೇಳಿ ಅಷ್ಟೇನೆ. 12,000 ರೂಪಾಯಿ ಏನು ಉಳಿತಾಯ ಕೊಡ್ಲಿಲ್ಲ, ಅವ್ರಿಗೆ ನಾವು ಮೋಸ ಮಾಡ್ಬೇಕು ಅನ್ನೋದು ಬುದ್ಧಿ ನನಗೆ ಆಮೇಲೆ ಬಂದೈತೆ ಸರ್. ಇಲ್ಲ, ನಾನು 12,000 ಅವ್ರು ಒಂದ್ ವರ್ಷ ಇಟ್ಕೊಂಡ್ ಕುಂತ್ರಿ ಸರ್. ಬೇಡ ನಿಮ್ಮ ಸಂಘ ಕ್ಲೋಸ್ ಮಾಡ್ತಾನ ಅಂತಂದ್ರು ನನ್ ಕ್ಯಾಶ್ ಕೊಡಕ್ ತಯಾರಿಲ್ಲ ಸರ್. ನಾನು ಕ್ಲೋಸ್ ಮಾಡಿದ್ದೀನಿ, ಒಟ್ಟು ಕ್ಲೋಸಿಂಗ್ ಲೆಟರ್ ಕೊಡ್ರಿ ಅಂತಂದ್ರೆ ಅದನ್ನು ಕೊಡಕ್ ತಯಾರಿಲ್ಲ. ಒಂದ್ ವರ್ಷ ಇಟ್ಕೊಂಡ್ ಕುಂತ್ರಿ ಅವ್ರ. ಹಿಂಗಾದ್ರೆ ನಾನು 10-12,000 ರೂಪಾಯಿ ಹೋಗ್ತಾವು. ಇವ್ರಿಗೆ ನಾ ಯಾವ ತರ ಐಡಿಯಾ ಮಾಡ್ಬೇಕು ಅಂತಂದ ಅವ್ನು ತಕೊಂಡಿ ಸರ್. ತಕೊಂಡಿಂದ ನಾ ರನ್ನಿಂಗ್ ಮಾಡ್ಕೊಂತ ಬನ್ನಿ ಸರ್. ಈಗ ಯೂಟ್ಯೂಬ್ ನೋಡಾಕೈತಿದ್ ಕೂಡ ನನಗೂ ಸ್ವಲ್ಪ ಇದು ಬರಾಕೈತಿ ಸರ್. ನನ್ನ ಹಿಂದೂ ಬೆನ್ನಿಗೂ ಅದಾರನ್ನು ಇದು ಬಂದ್ ಸರ್, ನನಗೆ ಬೆಂಬಲ. ಖಂಡಿತವಲ್ಲೂ ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಖಂಡಿತವಲ್ಲೂ. ಆದ್ರೆ ನಾನು ಇವ್ರಿಗೆ ಮಾತಾಡಬೇಕು ಅನ್ನೋ ಧೈರ್ಯ ಈಗ ಬಂದ್ ಸರ್ ನನಗೆ. ಹಿಂಗೆ ಮಾತಾಡಿ. ಏನಾದ್ರು ಡೌಟ್ ಇದ್ರೆ ನನಗೆ ಕಾಲ್ ಮಾಡಿ. ನಾವು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಸರಿನಾ? ಯಾಕಂದ್ರೆ ನಾವು ರಾಜಕಾರಣಿಗಳೆಲ್ಲ ಸುಳ್ಳು ಹೇಳ್ಕೊಂಡು ಓಡಾಡೋದಕ್ಕೆ, ಅಥವಾ ಪೊಲೀಸ್ ಅವರೆಲ್ಲ ನಿಮ್ಮ ಹತ್ರ ಲಂಚ ಕೇಳೋದಕ್ಕೆ, ಅಥವಾ ಅಧಿಕಾರಿಗಳೆಲ್ಲ ನಿಮ್ಮ ಹತ್ರ ಲಂಚ ಕಿತ್ಕೊಳ್ಳಕ್ಕೆ, ಮೀಡಿಯಾದವರು ಯಾವ್ದು ದುಡ್ಡು ತಗೊಳಲ್ಲ ನಾವು. ಹೌದು ಸರ್. ಎಲ್ಲರಿಗೂ ಕೂಡ ಇದೇ ತರ ಅವೇರ್ನೆಸ್ ಕೊಡಿ, ಎಲ್ಲರಿಗೂ ಕೊಡಿ. ಆ ವಿಡಿಯೋಗಳನ್ನ ಎಲ್ರಿಗೂ ತೋರಿಸ್ತಾ ಹೋಗಿ. ಹೌದು ಸರ್, ತೋರಿಸ್ತೇನೆ ಸರ್. ಇಲ್ಲಿ ಮತ್ತೊಂದು ನಮ್ ಕಡೆ ಪಾಪ ಒಬ್ರು ಎಲ್ಲಾ ಕ್ಲೋಸ್ ಮಾಡಿದಾರೆ ಸರ್. ಎಲ್ಲ ಲೋನ್ ಕ್ಲೋಸ್ ಮಾಡಿ ಬುಕ್ ಕ್ಲೋಸ್ ಐತಿ ಸರ್. ಮತ್ತಂದ್ರ ನಮ್ ಮನಿ ಮಗ್ಗಲ್ಕ ಸರ ಅವರು ಇನ್ಶೂರೆನ್ಸ್ 450 ಕೊಟ್ಟದಂತ್ರಿ ವಾರ. ಅದ್ ಯಾವ ಇನ್ಶೂರೆನ್ಸ್ ಅವ್ರಿಗೆ ಬರುತ್ತೆ ಸರ್. ವಾರಕ್ಕೆ 450 ಇನ್ಶೂರೆನ್ಸ್ ಅಂತಂದ್ರೆ ಯಾವ್ದಕ್ಕೆ ಇನ್ಶೂರೆನ್ಸ್ ತಗೋತಾ ಇದ್ರೆ? ಬದುಕಿರುವಾಗ ಬರುತ್ತಾ, ಸತ್ತ ಮೇಲೆ ಬರುತ್ತಾ? ಬಾಂಡ್ ಎಲ್ಲಿದು, ಯಾವ ಕಂಪನಿದು ಬಾಂಡು? ಆ ಕಂಪನಿದು ಇನ್ಶೂರೆನ್ಸ್ ನಂಬರ್ ಆದ್ರೂ ಕೊಡ್ಸಿ, ಸ್ಲಿಪ್ ಆದ್ರೂ ಕೊಡ್ಲಿ. ಅದನ್ನ ಅವ್ರಿಗೆ ಹೇಳಿದ್ದೀನಿ ಸರ್. ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರಿ, ನಂಬರ್ ಬೇಕಾದ್ರೆ ಇಲ್ಲಿ ಐತಿ ನಾ ಕೊಡ್ತೀನಿ. ಅವರು ಯೂಟ್ಯೂಬ್ ಎಲ್ಲ ನೋಡ್ರಿ, ನೋಡ್ಕೇಶನ್ ಕಾಂಟ್ಯಾಕ್ಟ್ ಮಾಡ್ರಿ, ನಿಮ್ಗೆ ಯಾವ್ದಾರ ಒಂದು ಅನುಕೂಲ ಆಗುವಂತ ದಾರಿ ಮಾಡ್ತಾರ ಅಂತ ಹೇಳಿದ್ದೀನಿ ಸರ್. ಆಯ್ತು, ಮಾಡಿ ಮಾಡಿ. ಧೈರ್ಯವಾಗಿರಿ, ಯಾವಾಗಾದ್ರೂ ಕಾಲ್ ಮಾಡಿ, ಎಷ್ಟು ರಾತ್ರಿ ಆದ್ರೂ ಪರವಾಗಿಲ್ಲ, ನನ್ನ ಕಾಲ್ ಮಾಡಿ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆಮೇಲೆ ನಿಮ್ಮ ಮನೆ ಹತ್ರ ಬಂದ್ರೆ ಹುಡ್ಕೊಂಡು ಅವನ ಕಳಿಸಿ, ಅವನ ಹೆಸರು ನಂಬರ್ ಇದ್ರೆ ಕಳಿಸಿ. ಇಡುವೆ ಸರ್, ಇಡುವೆ ಕಳಿಸ್ಲಿ ಸರ್. ಕಳಿಸಿ. ಇಡುವೆನು ಮಾಡಿದ್ದೇನೆ ಸರ್. ಅವನ ಏನ್ ಮಾಡಿದ್ದಾನೆ? ಅವ ಫೋಟೋ ಹೊಡ್ಕೊಳತ್ತೀನಿ ಸರ್ ನಮ್ಮನ್ನೆಲ್ಲ. ಹೌದು, ನೀವು ಇಟ್ಕೊಳ್ಳಿ, ನೀವು ಫೋಟೋ ಹೊಡ್ಕೊಳ್ಳಿ. ನಾವೊಂದು ವಿಡಿಯೋ ಮಾಡಿದ್ದೀನಿ ಸರ್, ಒಂದು ವಿಡಿಯೋ 10 ರಿಂದ 15 ನಿಮಿಷ ವಿಡಿಯೋ ಐತಿ ಸರ್. ಕೊಡಿ, ಅದನ್ನ ಕಳಿಸಿ, ದಯವಿಟ್ಟು ಕಳಿಸಿ. ಇದನ್ನ ಕಳಿಸ್ಲಿ ಸರ್ ಅದನ್ರಿ? ಕಳಿಸಿ, ಇವಾಗಲೇ ಕಳಿಸಿ. ಅದೇ ಇದೇ ನಂಬರ್ಗೆ. ಹ್ಞೂ ಸರ್, ಹ್ಞೂ ಸರ್. ನಿಮ್ ಕೊಟ್ಟಲ್ಲ ಅವಲೇ 920-688-9100 ಆ ನಂಬರ್ ಕಳಿಸಿ. ಈಗ ಎರಡೂ ಕಳಿಸ್ತೇನೆ ಸರ್ ಈಗ. ಕಳಿಸಿ. ಒಳ್ಳೇದಾಗ್ಲಿ, ಧೈರ್ಯವಾಗಿರಿ. ಹ್ಞೂ ಸರ್. ನಮ್ಮ ಒಟ್ಟು ಬೆಂಬಲ ಕೊಂತ ಇರ್ರಿ ಸರ್.
ಏನ್ ಹೇಳಿ? ನಮ್ ಬೆಂಬಲ ಸರ. ನಾನ್ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀವಿ, ಇಲ್ಲಾಂದ್ರೆ ಇಷ್ಟು ದೊಡ್ಡದು ಕಂಪ್ನಿ ಎದುರಾಕೊಳಕ್ ಸಾಧ್ಯನಾ? ಹಾ ನಮಗೂ ಅದ ಅಂಜಿಕೆ ಸರ್. ತಪ್ಪು ಮಾಡಿದ್ಮೇಲೆ ತಪ್ಪು ಅಲ್ವಾ? ಹ್ಞೂ ಸರ್, ಅಲ್ಲಿ ಎದುರು ಹಾಕೋಬಾರ್ದಂತ ಇಲ್ಲಿ ಮಟ್ಟ ಅವ್ರನ್ನ ಹಿಡಿದು ಅವ್ರ ಅಂದಂಗ. ಇಲ್ಲ, ನಿಮಗ್ ತೊಂದರೆ ಕೊಡ್ತಾ ಇದ್ರೆ, ನಿಮ್ಗೆ ಅನ್ಯಾಯ ಮಾಡ್ತಿದಾರೆ ಅಂದ್ಮೇಲೆ ನೀವು ದನಿ ಹಚ್ಚಿಲ್ಲ ಅಂದ್ರೆ ಮತ್ತೆ ನಿಮ್ ಬದುಕಿರೋವರೆಗೂ ಅವ್ರು ಬಗ್ಗು ಬಡಿತಾನೆ ಇರ್ತಾರೆ. ಹೌದೌದು ಸರ್. ಎಷ್ಟೋ ಜನ ಊರ್ ಬಿಟ್ಟೋದ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಬೇಕಾಗಿಲ್ಲ ಸರ್, ಅದನ್ನ ನೋಡಿ ಅದಕ್ಕೋಸ್ಕರ ನಿಮ್ಗೆ ನೀವು ನಿಂತ್ಕೊಳ್ಳಿ. ಹ್ಞೂ ಸರ್. ಯಾರೇ ಬಂದ್ರು ವಿಡಿಯೋ ಮಾಡಕ್ ಶುರು ಮಾಡಿ.